ಮಂಡ್ಯ ರಾಜಕಾರಣ ಒಂದ್ ರೀತಿ ವೈಯಕ್ತಿಕ ಟೀಕೆಗಳಿಗೆ ಗುರಿಯಾಗ್ತಾ ಇದೆ. ಜೆಡಿಎಸ್ನವರಂತೂ ಮಾತಿನ ಮೇಲೆ ಮಾತಿನ ಬಾಣ ಪ್ರಯೋಗಗಳನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಚಿತ್ರನಟರ ವಿರುದ್ಧ ಮುಂದುವರೆದಿದೆ ಜೆಡಿಎಸ್ ನಾಯಕರ ವಾಗ್ದಾಳಿ. ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ರವೀಂದ್ರ ಶ್ರೀಕಂಠಯ್ಯನವರು ಕೂಡ ಚಿತ್ರನಟರ ವಿರುದ್ಧ ಗುಡುಗಿದ್ರೆ, ಮತ್ತೋರ್ವರು ಸಂತೋಷ್ ಕೂಡ ಏಕವಚನ ಪ್ರಯೋಗ ಮಾಡಿದ್ದಾರೆ ದರ್ಶನ್ ವಿರುದ್ಧ. ನೀವೇನಾದ್ರೂ ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತೀರ್ತೀವಿ ಅಂತ ಧಮಕಿ ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ. ಅಂದ್ರೆ ನೀವು ಸಿನಿಮಾಗೆ ದುಡ್ಡು ಕೊಡ್ತೀವಿ, ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು. ಈ ದರ್ಶನ್ ಹೋಗಿ ಎಲ್ಲಿ ಚಾಗಣ ತಿಂತಿದ್ದ, ಇವ್ನು ಯಾರು ಟೀ ತಂದು ಕೊಡ್ತಿದ್ದ, ಪಡೋರಳ್ಳಿ ಜನಕ್ಕೆ ಗೊತ್ತು, ಸಾಳೆ ರೋಡಲ್ಲಿ ಇರೋ ಜನಗಳಿಗೆ ಗೊತ್ತು. ನಾ ಎಲ್ಲರಿಗೂ ಓದ್ತಿದ್ದೆ. ಅವ್ನ ಜೋಬಲ್ ದುಡ್ಡು ಇಲ್ದೆ ಧರ್ಮಾಂಸ ಚಾಗಣ ತಿನ್ನಕ್ ಬರೋದು ನಿಜವಾಗ್ಲೂ ಅವೆಲ್ಲ ಹೇಳಬಾರ್ದು ನಾವು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸವಾಲು ಧಮಕಿ ಹಾಕಂತ ಪರಿಸ್ಥಿತಿ ಬರಬಾರದು ಅಂತ. ನಮಗೆ ಧಮಕಿ ಹಾಕೋದ್ ಬೇಡ, ಆ ವಿಚಾರ ಇಲ್ಲಿಗೆ ಬಿಡೋಣ. ಈಗ ವಿಷಯಕ್ಕೆ ಬರೋಣ. ಈಗ ನಿನ್ನೆ ಧಮಕಿ ಹಾಕಿರೋದೆಲ್ಲ ಮುಖ್ಯ. ಈಗ ನಾವು ಅದನ್ನ ಯಾವ ರೀತಿ ತಗೊಬೇಕು ಎಂಬುದಕ್ಕಂಥದ್ದು ಬಹಳ ಮುಖ್ಯ.